ಹಾ, ಬೆಳಿಗ್ಗೆ ಬೇಗ ಬಂದ್ಬಿಡಿ, ಮರಿಬೇಡಿ ಆಯ್ತಾ? ಹಾ ಓಕೆ, ಒಂದ್ ನಿಮಿಷ ಕಾಲ್ ಮಾಡ್ತೀನಿ. ಟೆರೆಸ್ ಅಲ್ಲಿ ಏನ್ ನಡೀತಿದೆ ಗೊತ್ತಾ? ಏನ್ ನಡೀತಾ ಇದೆ ನನ್ಗೇನ್ ಗೊತ್ತು? ನಿನ್ ಮಗನ್ ಜೊತೆ ಅವನ್ ಕೈ ಹಿಡಿಯೋಳು ಕೂಡ ಕುಡ್ಕೊಂಡು ನೆಶಲ್ ತೇಲ್ತಿದ್ದಾಳೆ. ತೇಲ್ತಾ ಇಲ್ಲ ರೀ, ಎಂಜಾಯ್ ಮಾಡ್ತಾ ಇದ್ದಾಳೆ. ಅಂದ್ರೆ ಅವಳು ಕುಡಿತಾಳೆ ಅನ್ನೋದು ನಿನಗ್ ಮೊದ್ಲೇ ಗೊತ್ತಿತ್ತಾ? ಹಾ ಹೌದು. ಎಲ್ಲ ಗೊತ್ತಿತ್ತು, ನನ್ನ ಹತ್ರ ಯಾಕೆ ಹೇಳಲಿಲ್ಲ? ನಾವು ತಾರಕ್ಗೆ ಯಾಕೆ ಮದುವೆ ಮಾಡ್ತಿದೀವಿ ಅಂತ ಗೊತ್ತು ತಾನೆ. ಅವನ್ ಜೊತೆ ಸೇರ್ಕೊಂಡು ಇವಳು ಕುಡಿತಿದ್ರೆ ಅವನ್ ಹೇಗ್ ಬದಲಾಗ್ತಾನೆ? ಇವಳಿಂದ ನಮ್ಮನೆ ಉದ್ಧಾರ ಆಗತ್ತಾ? ನನಗೆ ಹುಡುಗಿ ಸೊಸೆಯಾಗಿ ಬರೋದು ಇಷ್ಟ ಆಗ್ತಿಲ್ಲ. ನಾನು ಈ ಮದುವೆ ಕ್ಯಾನ್ಸಲ್ ಮಾಡ್ತೀನಿ. ಚಂದ್ರು, ನಿಮ್ಗೆ ತಲೆ ಕೆಟ್ಟಿದ್ಯಾ? ಇಷ್ಟೊಂದು ಸಣ್ಣ ವಿಷಯ ಇಟ್ಕೊಂಡು ಮದುವೆ ನಿಲ್ಸು ಮಾತಾಡ್ತಾ ಇದ್ದೀರಲ್ಲ. ರಾಜಿ, ನಿನ್ಗಿದು ಸಣ್ಣ ವಿಷಯ ಇರ್ಬೋದು, ಆದ್ರೆ ನನಗಿದು ದೊಡ್ಡ ವಿಷಯ. ಯಾವ ದುಶ್ಚಟದಿಂದ ನಮ್ಮ ಮಗನ್ನ ಹೊರಗಡೆ ತರಬೇಕು ಅಂತ ಪ್ರಯತ್ನ ಮಾಡ್ತಿದ್ವೋ ಅವನ್ ಹೆಂಡತಿನೂ ಜೊತೆಲಿ ಕುಡಿತಾ ಇದ್ರೆ ಇದು ಸಣ್ಣ ವಿಷಯನ ರಾಜಿ ನಿನಗೆ? ನಾನು ಈಗಲೇ ಹೋಗಿ ಅವ್ರ ಅಪ್ಪನ ಹತ್ರ ಮಾತಾಡ್ತೀನಿ. ಚಂದ್ರು, ಸ್ವಲ್ಪ ಸುಮ್ನಿರ್ತೀರಾ? ಈಗಿನ ಕಾಲದಲ್ಲಿ ಇದೆಲ್ಲ ಕಾಮನ್. ಚಂದ್ರು, ಅವಳು ಫಾರಿನ್ ಅಲ್ಲಿ ಓದ್ ಬಂದಿರೋ ಹುಡುಗಿ. ಅಲ್ಲಿ ಇಲ್ಲಿ ವೀಕೆಂಡ್ ಅಂದ್ರೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಇದ್ದೇ ಇರುತ್ತೆ, ಹಾಗಾಗಿ ಅಭ್ಯಾಸ ಆಗಿರುತ್ತೆ. ಅಥವಾ ಅವಳು ಕುಡಿಯಲ್ಲ ಅಂದ್ರು ನಿಮ್ ಮಗನೇ ಕುಡ್ಸಿರ್ಬೋದಲ್ವಾ? ಅಲ್ಲ, ಅವ್ನು ಹೇಳಿದ ತಕ್ಷಣನೇ ಇವಳು ಕುಡಿದ್ಬಿಡ್ಬೇಕಾ?